ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಸೂಯ ಕಿಚನ್. ಇವತ್ತಿನ ರೆಸಿಪಿ ಬಂದು ಕಬಾಬ್. ನೋಡಲಿಕ್ಕೆ ಆ್ಯಸ್ ಇಟ್ ಈಸ್ ಚಿಕನ್ ಕಬಾಬ್ ಥರ ಕಾಣಿಸ್ತಿದೆ ಅಲ್ವಾ, ಆದರೆ ಇದು ಮಶ್ರೂಮ್ ಕಬಾಬ್. ನೀವು ಇದನ್ನು ಊಟಕ್ಕೆ ಸ್ಟಾರ್ಟರ್ಸ್ ಆಗಿ ಮತ್ತು ಸ್ನ್ಯಾಕ್ಸ್ ಟೈಮಲ್ಲಿ ಕೂಡ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಈಸಿ ಆ್ಯಂಡ್ ಸಿಂಪಲ್ಲಾಗಿ ಬೇಗ ಮಾಡ್ಕೊಬೋದು. ನಾನು 1 ಪ್ಯಾಕೆಟ್ ಆಫ್ ಮಶ್ರೂಮ್ಸ್ನ ತೊಗೊಂಡಿದ್ದೀನಿ. 1 ಪ್ಯಾಕೆಟ್ ಆಫ್ ಮಶ್ರೂಮ್ಸ್ನ ನೀಟಾಗಿ ತೊಳೆದು 1 ಮಶ್ರೂಮಲ್ಲಿ 4 ಭಾಗ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಹೀಗೆ ಕಾಣಿಸ್ತಿದೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು 2 ಟೇಬಲ್ ಸ್ಪೂನ್ ಆಫ್ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಆ್ಯಂಡ್ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ತೊಗೊಂಡಿದ್ದೀನಿ, 1/2 ಟೇಬಲ್ ಸ್ಪೂನ್ ಗರಂ ಮಸಾಲೆ ಪೌಡರ್, ಹಾಗೂ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಟೇಸ್ಟ್ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಆ್ಯಂಡ್ ಮಾಡುವಾಗ ಘಮ ಅಂತ ಸ್ಮೆಲ್ ಬರುತ್ತೆ. ಹಾಗಾಗಿ 1/2 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ತೊಗೊಂಡಿದ್ದೀನಿ. 1 ಎಗ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನಿಮಗೇನಾದರೂ ಸ್ವಲ್ಪ ಕನ್ಸಿಸ್ಟೆನ್ಸಿ ಬೇಕು ಅಂದರೆ 1 ಮೋರ್ ಎಗ್ನ ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರು ಹಾಕ್ಕೋಬೇಡಿ. ನೀರು ಹಾಕಿದ್ರೆ ಕಬಾಬ್ನ ಎಣ್ಣೆಗೆ ಬಿಡಬೇಕಾದ್ರೆ ಚಟಪಟ ಅಂತ ಸೌಂಡ್ ಬರುತ್ತೆ ಮತ್ತು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೋಡ್ಬೋದು, ಯಾವುದೇ ರೀತಿ ಲಂಪ್ಸ್ ಇಲ್ದಲೆ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ ಮಶ್ರೂಮ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಟ್ಟಿರೋ ಅಂಥ ಎಲ್ಲ ಮಶ್ರೂಮ್ಸ್ನೂ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ತುಂಬ ಸ್ಪೀಡಾಗಿ ಮಿಕ್ಸ್ ಮಾಡಲಿಕ್ಕೆ ಹೋಗಲೇಬೇಡಿ. ಏನಕ್ಕಂದರೆ ಎಲ್ಲ ಮಶ್ರೂಮ್ಸು ಬ್ರೇಕ್ ಆಗ್ತಾ ಹೋಗ್ತವೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಮಶ್ರೂಮ್ನ ಶೇಪ್ ಹಾಗೇ ಇರುತ್ತೆ. ಈಗ ನೋಡ್ಬೋದು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ. ಇದು ಒಂದು 1/2 ಅವರ್ ನೆನಿಬೇಕಾಗುತ್ತೆ. ಮೀನ್ಸ್ ಮ್ಯಾರಿನೇಟ್ ಮಾಡಿ ಒಂದು 1/2 ಅವರ್ ಇಡಬೇಕು. ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಏನಿಲ್ಲ, ಆಚೆ ಕಡೆ ಇಟ್ಟರೂ ಫೈನ್ ಇರುತ್ತೆ. ಈಗ ನೋಡ್ಬೋದು, ಇವು 1/2 ಅವರ್ ಮ್ಯಾರಿನೇಟ್ ಆಗಿದೆ. ನಾನು ಮುಂಚೆ ಇದಕ್ಕೆ ಉಪ್ಪನ್ನ ಹಾಕ್ಕೊಂಡಿರಲಿಲ್ಲ. ಯಾವುದೇ ಕಾರಣಕ್ಕೂ ಮಶ್ರೂಮ್ಗೆ ಮುಂಚೆನೇ ಉಪ್ಪು ಹಾಕಿ ಇಡಬೇಡಿ. ಏನಕ್ಕಂದರೆ ಅದು ನೀರು ಬಿಟ್ಕೊಳ್ಳುತ್ತೆ. ಮಶ್ರೂಮ್ಸ್ ಬೇಗ ರಿಯಾಕ್ಟ್ ಆಗಿ ಬೇಗ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀವು ಅದನ್ನು ಎಣ್ಣೆಗೆ ಬಿಡೋಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ಮಶ್ರೂಮ್ ಸೈಜ್ ಕೂಡ ಚಿಕ್ಕದಾಗಿ ಹೋಗುತ್ತೆ. ಹಾಗಾಗಿ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇವನ್ನ ಫ್ರೈ ಮಾಡ್ಕೋಬೇಕು. ಹಾಗಾಗಿ ಒಂದು ಬಾಣಲಿ ತೊಗೊಂಡು ಬೇಕಾದಷ್ಟು ಕ್ವಾಂಟಿಟಿ ಆಯಿಲ್ನ ಹಾಕಿ ಡೀಪ್ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಆಯಿಲ್ನ ಹಾಕ್ಕೋಬೇಕು. ತುಂಬ ಚೆನ್ನಾಗಿ ಎಣ್ಣೆ ಕಾದಿದ್ರೆ ಒಳ್ಳೆಯದು. ಬಿಕಾಸ್ ನೀವು ಕಬಾಬ್ನ ಬಿಟ್ಟರೆ ಹೀಗೆ ಸ್ಟಿಕ್ ಆಗದೆ ಇರೋ ಥರ ಎದ್ದೇಳುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರಲಿ, ನೋಡ್ಕೊಳ್ಳಿ. ಇವಾಗ ನಾನು ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ, ಒಂದನ್ನು ಆಲ್ರೆಡಿ ಬಿಟ್ಟು ಟೆಸ್ಟ್ ಮಾಡಿಕೊಂಡೆ. ಇವಾಗ ಎಲ್ಲ ಮಶ್ರೂಮ್ಸ್ನೂ ಎಣ್ಣೆಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತೀನಿ. ಮಶ್ರೂಮ್ಸ್ನೆಲ್ಲ ನೀವು ಆಯಿಲ್ಗೆ ಹಾಕಿದ್ಮೇಲೆ ಇನ್ಸ್ಟೆಂಟಾಗಿ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಬಿಕಾಸ್ ಏನಕ್ಕಂದರೆ ಸ್ವಲ್ಪ ಫ್ರೈ ಆದರೆ ಒಂದಕ್ಕೊಂದು ಸ್ಟಿಕ್ ಆಗಲ್ಲ. ಮಸಾಲೆ ನೀಟಾಗಿ ಫ್ರೈ ಆದರೆ ಬಿಟ್ಕೊಳ್ಳಲ್ಲ. ಇವಾಗ ನೋಡ್ಬೋದು, ನೀಟಾಗಿ ಫ್ರೈ ಆಗಿದೆ. ಒಂದು ಮಶ್ರೂಮಲ್ಲೂ ಮಸಾಲೆ ಬಿಟ್ಕೊಂಡಿಲ್ಲ, ಕ್ಲೀನಾಗಿ ಮಸಾಲೆ ಅಂಟಿದೆ. ಹೀಗಿದ್ದರೆ ಗರಿ ಕಬಾಬ್ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿ ಗರಿ ಕಬಾಬ್. ಇದಕ್ಕೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡಲಿಕ್ಕೋಸ್ಕರ ನಾನು ಕರ್ಬೇವನ್ನೂ 2 ಜಿಗ್ಳಿದ ಮೆಣಸಿನ್ಕಾಯಿನೂ ಹಾಕ್ಕೊತೀನಿ. ಜಿಗ್ಳಿದ ಮೆಣಸಿನ್ಕಾಯಿ ಅಂದರೆ ಮೆಣಸಿನ್ಕಾಯಿನ 2 ಭಾಗವಾಗಿ ಕಟ್ ಮಾಡ್ಕೊಂಡಿರೋದು. ಇವಾಗ ಆಲ್ರೆಡಿ ಮಶ್ರೂಮ್ ಫ್ರೈ ಆಗಿರೋದ್ರಿಂದ ನಾನು ಜಸ್ಟ್ ಕರಿಬೇವು ಮತ್ತು ಮೆಣಸಿನ್ಕಾಯಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ನಂತರ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ. ಇವಾಗ ಇದು ಗರಿ ಮಶ್ರೂಮ್ ಕಬಾಬ್ ರೆಡಿಯಾಗಿದೆ. ನೀವು ಒಂದ್ಸಲ ಹೀಗೆ ಟ್ರೈ ಮಾಡಿ ನನಗೆ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.